ಈ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಲ್ಲ, ಈ ಕಲ್ಯಾಣ ಕರ್ನಾಟಕದಲ್ಲಿ 44% ನಮ್ಗೆ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ 44% ಆಗಿದೆ. ಇದು ಯಾರ ತಪ್ಪು? ಎಲ್ಲ ಶಿಕ್ಷಕರಿಗೆ ನೋಟಿಸ್ ಕೊಟ್ಬಿಡೋದು. ಶಿಕ್ಷಕರು ತಪ್ಪಲ್ಲ. ಶಿಕ್ಷಕರು ಏನ್ ಮಾಡಕ್ಕಾಗ್ತದ? ಶಾಲೆಗೆ ಮಗು ಬಂದ್ರೆ ಮಗುಗೆ ಹೇಳಕ್ ಬರ್ತದೆ, ಶಾಲೆಗೆ ಮಗು ಬರ ಅವ್ರು ಶಿಕ್ಷಕರು ಯಾರು ಅವ್ರ ಮನೆಗೆ ಹೋಗಿ ಹೇಳ್ಬೇಕಾ? ಅದಕ್ಕೆ ಮಕ್ಕಳು ನೀವು ಪ್ರತಿ ದಿವಸ ಶಾಲೆಗೆ ಬರ್ಬೇಕು. ಯಾವುದೇ ಶಾಲೆ ತಪ್ಪಬೇಡ. ನಿಮ್ಗೆ ಎದಕ್ ಬಿಟ್ಟಿದ್ದಾರೆ? ಓದಬೇಕು, ಬರಿಬೇಕು. ನೀವು ವಿದ್ಯಾರ್ಥಿಗಳಾಗಿದ್ದೀರಿ, ನೀವು ವಿದ್ಯಾರ್ಥಿನೇ ಮಾಡ್ರಿ ಅಂತ ನಿಮಗೆ ಶಾಲೆಗೆ ಬಿಡ್ತಾರ. ಅದನ್ನ ಶಾಲೆ ತಪ್ಪಿಸ್ಕೊಂಡು ಬಿಡೋದು, ಮನೆ ಒಳಗೆ ಟಿವಿ ನೋಡೋದು, ಮೊಬೈಲ್ ನೋಡೋದು, ಸೈಕಲ್ ತಗೊಂಡು ಹಾಡಿಸೋದು, ಇಲ್ಲಾಂದ್ರೆ ಹೊಲಕ್ಕೆ ಹೋಗಿ ಕುಂತ್ ಬಿಡೋದು. ಇದು ಮಾಡಕ್ ಹೋಗ್ಬಾರ್ದು. ಯಾವತ್ತೂ ನಿಮ್ಗೆ ಶಾಲೆಗೆ ಕಳಿಸಿದಾರ ಮೇಲೆ ನಿಷ್ಠೆಯಿಂದ ಶಾಲೆಗೆ ಹೋಗ್ಬೇಕು. ಶಾಲೆಗೆ ಹೋಗಿ ಯಾವ್ಯಾವ ಶಿಕ್ಷಕರು ಏನು ಹೇಳ್ತಾರೆ ಅದೆಲ್ಲ ಹೇಳಿದ್ದನ್ನು ಕೇಳಿ ಬರೆದುಕೊಳ್ಬೇಕು. ಅದನ್ನ ಹೋಮ್ ವರ್ಕ್ ಮಾಡ್ಬೇಕು. ಮತ್ತೆ ಮನೆಗೆ ಬಂದ ನಂತರ ಪುನರಾವರ್ತನೆ ಮಾಡಬೇಕು. ಪುಸ್ತಕಗಳನ್ನು ಹಿಡಿದು ಓದ್ಬೇಕು. ಯಾವಾಗ ನೀವು ಟಿವಿ ಮೊಬೈಲ್ಗಳಿಂದ ದೂರ ಇರ್ತೀರಿ, ಆ ವಿದ್ಯಾರ್ಥಿಗಳು ಏನಾದ್ರು ಸಾಧನೆ ಮಾಡಕ್ ಸಾಧ್ಯ. ಇವತ್ತು ಸಾಕಷ್ಟು ಉದಾಹರಣೆ ತೆಗೆದುಕೊಂಡಾಗ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಸ್ವಂತ ಹೊಲದಿಂದ ಎಷ್ಟೋ ವಿದ್ಯಾರ್ಥಿಗಳು ಮುಂದಿದ್ದಾರೆ. ನೀವು 10ನೇ ತರಗತಿ 9ನೇ ತರಗತಿ ಮಲ್ಲಣ್ಣ ಅಂತ ನಾವು ಎಷ್ಟು ಚಂದ ಮಾತಾಡ್ತಾನೆ. ಇನ್ನೊಂದು ಹುಡುಗ ಅಯ್ಯಣ್ಣನ ಮಗ ಅವನು ಮಾತಾಡ್ತಾನೆ. ಅದೇ ರೀತಿಯಾಗಿ ನೀವೆಲ್ಲರೂ ಆ ರೀತಿ ಮಾತಾಡೋ ರೀತಿಯಲ್ಲಿ ಮಾತಾಡೋದಲ್ಲ, ಕಲಿಯೋ ರೀತಿಯಲ್ಲಿ ಹೋಗ್ಬೇಕು. ಎಲ್ಲರೂ ನೀವು ಓದ್ಬೇಕು, ಬರಿಬೇಕು, ನಿರಂತರ ಅಭ್ಯಾಸ ಮಾಡ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ವಿಶೇಷ ಚೇತನ ಮಕ್ಕಳು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಅವ್ರಿಗೆ ಸ್ವಾಗತ ಕೊಡ್ತೀವಿ. ಅವ್ರಿಗೆ ಏನು ಅನುಕೂಲ ಬೇಕು ಎಲ್ಲ ಮಾಡಿಕೊಡೋಣ. ಇವತ್ತು ಆ ಮಕ್ಕಳ ಕ್ರೀಡೆ ಅರಿವು, ಯಾವ ರೀತಿ ಆಟಗಳನ್ನ ಆಡ್ಬೇಕಂತಕ್ಕಂಥ ಅವ್ರ ಅರಿವು ಮೂಡಿಸ್ತಕ್ಕಂಥದ್ದು, ಅದನ್ನು ಮಾಡಲಿ. ನಮ್ಗೆ ನಾವು ಸಹಕಾರ ಇರ್ತದ. ನಮ್ಮ ಶಾಲೆಯ ಹೆಡ್ ಮಾಸ್ಟರ್ಗಳು, ಶಿಕ್ಷಕರು ಮತ್ತು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಕೂಡ ನಿಮ್ಮ ನೆರವಿಗೆ ಇರ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ನನಗೆ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ಸುತ್ತ